ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಪತ್ರಕರ್ತನ ಮೇಲೆ ನಡೆಸಿದ ಹಲ್ಲೆಯನ್ನು ಖಂಡಿಸಿ ಮತ್ತು ಹಲ್ಲೆ ಮಾಡಿದ ಆರೋಪಿಯನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕಾ ಶಾಖೆ ಚಿಂಚೋಳಿ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪತ್ರಕರ್ತರಾದ ಜಗನ್ನಾಥ್ ಶೇರಿಕರ್, ಶ್ಯಾಮರಾವ್ ಚಿಂಚೋಳಿ, ಎಂಪಿ ರಾಮರಾವ್ ಮಾತನಾಡಿ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಪತ್ರಕರ್ತರಾದ ಪ್ರಶಾಂತ್ ಚೌಹಾಣ್ ಇವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದಲ್ಲದೆ ಅವರ ಕುಟುಂಬಕ್ಕೆ ಭೀತಿಯುಂಟು ಮಾಡುವಂತೆ ನಡೆದುಕೊಂಡಿರುವುದು ನಾವು ಖಂಡಿಸುತ್ತೇವೆ. ಪತ್ರಕರ್ತರು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಕಾರ್ಯನಿರ್ವಹಿಸಲು ಮತ್ತು ಸರ್ಕಾರದ ಕಣ್ಣು ತೆರೆಸಲು ಜನರು ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಯಡ್ರಾಮಿ ತಾಲೂಕಿನಲ್ಲಿ ನಡೆದ ಘಟನೆ ಪತ್ರಕರ್ತರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ಆರೋಪಿಗಳು ಯಾರೇ ಆಗಲಿ ಎಷ್ಟು ಪ್ರಭಾವಶಾಲಿಗಳಾದರೂ ಅವರನ್ನು ಶೀಘ್ರವಾಗಿ ಬಂಧಿಸಬೇಕು. ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರು ಕಳಿಸದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಅಕ್ಕಿ ಮತ್ತು ಮರಳು ಮಾಫಿಯಾಕ್ಕೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ, ಪತ್ರಕರ್ತರಾದ ಜಗನ್ನಾಥ್ ಶೇರಿಕರ್, ಶ್ಯಾಮರಾವ್ ಚಿಂಚೋಳಿ, ಎಂಪಿ ರಾಮರಾವ್, ಮೊಯಿಸ್ ಪಟೇಲ್, ಮೆಹಬೂಬ್ ಶಾ, ವೆಂಕಟೇಶ್ ದುದಿಯಾಲ್, ಶಿವರಾಜ್ ವಾಲಿ, ಚಾಂದ್ ಪಾಷಾ ಇದ್ದರು. ಪ್ರಶಾಂತ್ ಚೌಹಾಣ್ ಅವರ ಮೇಲೆ ಡಿಸೆಂಬರ್ 3ನೇ ತಾರೀಕು ನಡೆದಿರುವಂತಹ ಒಂದು ಹಲ್ಲೆ ಅತ್ಯಂತ ಅಮಾನವೀಯ ಹಾಗೂ ಕಾನೂನನ್ನು ಕೈಗೆತ್ತಿಕೊಂಡಂತಹ ಒಂದು ಘಟನೆ. ಇದನ್ನು ನಾವೆಲ್ಲ ಪತ್ರಕರ್ತರು ಕಂಠದಿಂದ ಖಂಡಿಸ್ತಾ ಇದ್ದೇವೆ. ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿರಲಿ, ಅವರೆಲ್ಲರಿಗೂ ಒಂದೇ ಕಾನೂನಿದೆ ಈ ದೇಶದಲ್ಲಿ. ನಾವು ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವಾಗ ಯಾವುದೇ ಅಡೆತಡೆಗಳು ಬಂದರೂ ಕೂಡ ನಾವು ಮುಕ್ತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಅಕ್ಕಿ ಮತ್ತು ಮರಳು ಮಾಫಿಯಾದ ಕೆಲ ದುಷ್ಟಶಕ್ತಿಗಳು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುವಂಥ ಮತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ಕೃತ್ಯಕ್ಕೆ ಒಳಪಡಿಸಿ ಇವತ್ತು ಅವರು ಪತ್ರಕರ್ತರಲ್ಲಿ ಭೀತಿಯನ್ನು ಉಂಟು ಮಾಡಿ ನಾವು ನ್ಯಾಯಸಮ್ಮತವಾಗಿ ಕೆಲಸ ಮಾಡದ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ನಾವೆಲ್ಲರೂ ಖಂಡಿಸಿ ಇವತ್ತು ನಮ್ಮ ತಹಸೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರತಿಭಟನೆಗೆ ಬಂದಂಥ ಎಲ್ಲ ಪತ್ರಕರ್ತರು ನಾನು ಸ್ವಾಗತಿಸ್ತೇನೆ. ನಮ್ಮ ಪ್ರಜಾಪ್ರಭುತ್ವದ ಈ ರಾಷ್ಟ್ರದಲ್ಲಿ ನಮ್ಮ ಪತ್ರಿಕಾ ರಂಗಕ್ಕೆ ಒಂದು ದೊಡ್ಡ ಸ್ಥಾನಮಾನ ಇದೆ. ಆ ಸ್ಥಾನಮಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸೂಕ್ತವಾದಂಥ ರಕ್ಷಣೆ ಯಾವ ಭಾಗದಲ್ಲಿ ಸಿಗುತ್ತದೆ. ಇವೊಂದು ನಮ್ಮ ಸಂಪಾದಕರ ಕಡೆಯಿಂದ ರಕ್ಷಣೆ ಸಿಗಲ್ಲ. ನಮ್ಮಲ್ಲಿ ಎಷ್ಟೋ ಘಟನೆಗಳು ನಡೆದು ನಮ್ಮ ಚಿಂಚೋಳಿಗೆ ಸಂಪಾದಕರಲ್ಲ, ಯೂನಿಯನ್ದವರ ಆಗಲಿ, ನಾವು ಚಿಂಚೋಳಿದವರ ಆಗಲಿ, ಯಾರು ನಮಗೆ ರಕ್ಷಣೆ ಕೊಡಲಿಲ್ಲ. ನಾವು ಇರ್ತೀವಿ, ನಿಮ್ಮ ಜೊತೆಗಿರ್ತೀವಿ ಅಂತ ಕೂಡ ಯಾರು ಬರ್ತಿಲ್ಲ. ಆದರೆ ಇವತ್ತು ನಮ್ಮ ಹೃದಯ ನೋವಾಗಿದ್ದ ಕಡೆಯಿಂದ ಆ ಯಡ್ರಾಮಿಯಾಗ ಆಗಿರುವಂಥ ಘಟನೆ ಅವ್ರ ಕಾರಣ ಅಥವಾ ಇವ್ರ ಕಾರಣ ಯಾರೇ ಘಟನೆ ಮಾತ್ರ ಆಗ್ಬಾರ್ದು. ಅಲ್ಲೇ ಆಗ್ಬಾರ್ದು. ಒಬ್ರು ಅಲ್ಲೇ ಮಾಡ್ತಾ ಇವ್ರು ಅಲ್ಲೇ ಮಾಡಿದ್ರೆ ಖಂಡಿಸಬೇಕು. ಸರ್ಕಾರ ಈ ಕಡೆ ನಮಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಕಾಲಕ್ಕೆ ಕೊಡ್ತಾ ಬರ್ಬೋದು. ಒಂದು ಉದಾಹರಣೆ ಹೇಳ್ತಿಲ್ಲ, ಬಸ್ ಪಾಸು ಅಂದು 20-30 ವರ್ಷ ಇವತ್ತು ಈಗ ಚಾಲು ಮಾಡಿದ್ರೆ ಅದಕ್ಕೆ ಇಷ್ಟು ನಿಯಮಗಳು ಮಾಡಿರ್ತಾರೆ. ಆ ನಿಯಮಗಳು ಕೊಟ್ಟರೆ ಆ ಬಸ್ ಪಾಸ್ ತೊಗೊಂಡು ಎಲ್ಲಿಗೆ ಹೋಗ್ಬೋದು. ಪಂಚಾಯತ್ನಾಗ ಒಂದು ಕಾರ್ಯಕ್ರಮ ಅದನ್ನು ಇಟ್ಬೋದು. ಬಸ್ ಸ್ಟ್ಯಾಂಡ್ನಾಗ ಇರ್ತೀವಿ, ಅಲ್ಲಿಗೆ ಹೋಗ್ಬೇಕಲ್ಲ. ಬಸ್ಗಳು ಸೌಲಭ್ಯ ಮಾತಾಡಿದ್ರೆ ಆಮೇಲೆ ಇಂಥ ಸೌಲಭ್ಯಗಳು ನಮಗೆ ಉಚಿತ ಆಗಿರ್ತಾವೆ, ಅನ್ಯಾಯ ಆಗಿರ್ತಾವೆ. ಇವಕ್ಕೆಲ್ಲರೂ ಸರ್ಕಾರ ನಮ್ಮ ಪತ್ರಿಕೆ ಸಂಸ್ಥೆಗಳು ನ್ಯಾಯ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರೆ ವಿಷಯ ಯಡ್ರಾಮಿ ತಾಲೂಕಿನ ಪತ್ರಕರ್ತರ ಮೇಲೆ ಹಲ್ಲೆಯನ್ನು ಖಂಡಿಸಿ ಮಾಡಿದ ಆರೋಪಿಗಳು ಸೂಕ್ತ ಕಾನೂನು ಮಾನ್ಯರಲ್ಲಿ
ಯಡ್ರಾಮಿ ತಾಲೂಕು ಘಟನೆ ಪತ್ರಕರ್ತರಿಗೆ ಆತಂಕಕ್ಕೆ ಕಾರಣವಾಗಿದ್ದು ಆರೋಪಿಗಳು ಯಾರೇ ಆಗಲಿ ಪ್ರಭಾವಿ ಶಾಲೆಗಳನ್ನು ಸೂಕ್ತವಾಗಿ ಬರೆಸಬೇಕು. ಇದೇ ರೀತಿ ಘಟನೆಗಳು ಕಡಿವಾಣಕ್ಕೆ ಆತಂಕ